ದಿಡ್ಡಳ್ಳಿ ಅಲೆಮಾರಿಗಳಿಗೆ ಶಾಶ್ವತ ಸೂರು ಕಲ್ಪಿಸುವಲ್ಲಿ ರಾಜ್ಯ ಸರ್ಕಾರ ಎಡವಿದೆ. ಸಿಎಂ ಸೂಚನೆ ಇದ್ರೂ ಮಂತ್ರಿಗಳ ಸಮನ್ವಯ ಕೊರತೆಯಿಂದಾಗಿ 611 ಕುಟುಂಬಗಳು ಬೀದಿಗೆ ಬಿದ್ದಿವೆ. ದಿಡ್ಡಳ್ಳಿ ಆದಿವಾಸಿಗಳಿಗೆ ಸೂರು ಕಲ್ಪಿಸುವ ಪ್ರಕ್ರಿಯೆ ಎಲ್ಲಿವರೆಗೆ ಬಂತು? ಸಮಾಜ ಕಲ್ಯಾಣ, ಕಂದಾಯ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸೂರು ಕಲ್ಪಿಸುವಲ್ಲಿ ವಿಳಂಬ ಮಾಡ್ತಿರೋದಾದ್ರೂ ಯಾಕೆ? ಇಲ್ಲಿದೆ ಒಂದು ರಿಪೋರ್ಟ್. ಡಿಸೆಂಬರ್ 7ರಂದು ಪ್ರತಿಭಟನೆ ಮಾಡಿ ಸರ್ಕಾರದ ಗಮನ ಸೆಳೆದ ದಿಡ್ಡಳ್ಳಿ ಆದಿವಾಸಿಗಳಿಗೆ 1 ತಿಂಗಳೊಳಗೆ ಶಾಶ್ವತ ಸೂರು ಕಲ್ಪಿಸುವ ಭರವಸೆಯನ್ನ ಸಿಎಂ ಹಾಗೆ ಸಚಿವರು ನೀಡಿದ್ರು. ಜೊತೆಗೆ ಕಂದಾಯ ಸಚಿವರು, ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಒಂದಾಗಿ ಸಮಸ್ಯೆ ಪರಿಹಾರ ಹುಡುಕಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ರು. ಆದರೆ ಪ್ರತಿಭಟನೆ ನಡೆದು 3 ತಿಂಗಳಾಗ್ತಾ ಇದ್ರು, ಈವರೆಗೂ ದಿಡ್ಡಳ್ಳಿ ಅಲೆಮಾರಿಗಳಿಗೆ ಶಾಶ್ವತ ಸೂರು ಸಿಕ್ಕಿಲ್ಲ. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಆ ದಿನಗಳು ಖ್ಯಾತಿಯ ಚಿತ್ರನಟ ಚೇತನ್ ಇವತ್ತು ಕೂಡ ಮುಖ್ಯಮಂತ್ರಿಗಳ ಕಚೇರಿಗೆ ಅಲೆದಾಡ್ತಾ ಇದ್ದಾರೆ. ಸಿಎಂ ಆದೇಶವಿದ್ರೂ ಸಚಿವರ ನಡುವಿನ ಸಮನ್ವಯದ ಕೊರತೆಯಿಂದಾಗಿ ಎದುರಾಗಿರುವಂತಹ ಸಮಸ್ಯೆ ಇದು ಅಂತಾರೆ ಚೇತನ್. ಇವಾಗ ತಪ್ಪಾಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ. ನಾವು ಅನೇಕ ಹೋರಾಟಗಳು ಮಾಡಿದೀವಿ, ಆದಿವಾಸಿಗಳೆಲ್ಲ ಹೋರಾಟ ಮಾಡಿದ್ದಾರೆ, ಅನೇಕ ಸಂಘಟನೆಗಳು ಸೇರ್ಕೊಂಡು ಮಾಡಿದೀವಿ. ಅಲ್ಲಿ ಎಲ್ಲರೂ ಸರ್ಕಾರನೂ ಒಪ್ಕೊಂಡಿದೆ ಇದರಲ್ಲಿ ತಪ್ಪಾಗಿದೆ, ಇದನ್ನ ಸರಿಪಡಿಸಬೇಕು ಅಂತ ಈ ಮಟ್ಟಿಗೆ ಬಂದಿದೆ. ಅದು 2.5 ತಿಂಗಳು 3 ತಿಂಗಳಾಗ್ತಾ ಬಂದಿದೆ. ಆದರೆ ಅವ್ರ ಮಾತುಗಳಲ್ಲಿ ನಾವು ಮಾಡಬೇಕು, ಅವ್ರಿಗೆ ತಾತ್ಕಾಲಿಕವಾದ ಸೌಲಭ್ಯಗಳು ಕೊಟ್ಟಿದ್ದಾರೆ, ಅದು ಕೊಟ್ಟಿಲ್ಲ ಅಂತ ಕೊಟ್ಟಿದ್ದಾರೆ. ರೇಷನ್ ಸ್ವಲ್ಪ ಹಿಂದೆ ಮುಂದೆ ಆಗಿದೆ, ಅದನ್ನು ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅಲ್ಲಿ ಬೇಕಾಗಿರೋ ಶೌಚಾಲಯ ಬೇರೆ ಬೇರೆದು ಕೊಟ್ಟಿದ್ದಾರೆ. ಆದರೆ ನಮಗೆ ಬಹಳ ಮುಖ್ಯವಾಗಿರೋದು ಇವರಿಗೆ ಶಾಶ್ವತವಾದ ಒಂದು ಪುನರ್ವಸತಿ ಬೇಕು. ಆದರೆ ಚಿತ್ರನಟ ಚೇತನ್ರ ಆರೋಪವನ್ನ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಎಂಆರ್ ಸೀತಾರಾಮ್ ತಳ್ಳಿ ಹಾಕಿದ್ದಾರೆ. 611 ಕುಟುಂಬಗಳ 3000 ಅಲೆಮಾರಿಗಳಿಗೆ ಈಗಾಗಲೇ ವಿರಾಜಪೇಟೆ ತಾಲೂಕಿನಲ್ಲಿ ಶಾಶ್ವತ ಸೂರು ಕಲ್ಪಿಸಲಾಗಿದೆ. ಆದರೆ ಆದಿವಾಸಿಗಳ ಮೇಲೆ ಕೆಲವರು ಪ್ರಭಾವ ಬೀರಿ ಅರಣ್ಯ ಭೂಮಿಯನ್ನೇ ನೀಡುವಂತೆ ಒತ್ತಡ ಹೇರಿದ್ದಾರೆ. ಈಗಾಗಲೇ ಕಂದಾಯ ಸಚಿವರು, ಸಮಾಜ ಕಲ್ಯಾಣ ಸಚಿವರು ಮತ್ತು ನಾನು ದಿಡ್ಡಳ್ಳಿಗೆ ಭೇಟಿ ನೀಡಿದ್ದೀವಿ. ಈ ಕೂಡಲೇ 611 ಕುಟುಂಬದವರು ಸರ್ಕಾರ ಕಲ್ಪಿಸಿರುವಂತಹ ಸೂರಿಗೆ ಬರಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೀವಿ ಅಂತ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾ ಇದ್ದಾರೆ. ಅರಣ್ಯ ಜಾಗ ಇದ್ರೆ, ಅರಣ್ಯ ನೋಟಿಫೈಡ್ ಆಗಿದ್ರೆ ಸರ್ಕಾರ ಅದನ್ನು ಯಾವುದೇ ಕಾರಣಕ್ಕೂ ನಿಮ್ಗೆ ಗೊತ್ತಿರೋಂಗೆ 2096 ಇಂದ ಯಾರಿಗೂ ಆ ಅರಣ್ಯ ಪ್ರದೇಶ ಅಂತ ಏನು ಅದನ್ನು ಇದು ನಾಮನ್ಕ್ಲೇಚರ್ ಆಗಿದೆ, ಕ್ಲಾಸಿಫೈ ಆಗಿ ಗೆಜೆಟ್ ಆಗಿದೆ, ಅದನ್ನು ಯಾರಿಗೂ ರಿಹ್ಯಾಬಿಲಿಟೇಷನ್ ಕೊಡೋಕ್ಕೆ ಬರೋದಿಲ್ಲ. ಆದರೂ ಸಹ ನಾವು ಅವ್ರಿಗೆ ಅವತ್ತಿನ ದಿವಸ ಒಂದು ಭರವಸೆ ಕೊಟ್ಟು ಸರ್ಕಾರ ನಿಮಗೆ ಸಹಾಯ ಮಾಡೋದಕ್ಕೆ ಬದ್ಧವಾಗಿದ್ದೀವಿ. ನಾವು ಪೈಸಾರಿ ಜಾಗ ಅಂತ ಎಲ್ಲಾದರೂ ನಿಮಗೆ ಲೊಕೇಶನ್ ಮಾಡಿ, ಇದು ಪೈಸಾರಿ ಅಂತ ಇದ್ದರೆ ಇದೇ ಮಾಡಿಕೊಡ್ತೀವಿ, ಇಲ್ಲದಿದ್ದರೆ ಎಲ್ಲಿ ಜಿಲ್ಲಾಡಳಿತ ಮಾಡಿಕೊಡೋಕ್ಕಾಗ್ತದೆ ಅಲ್ಲಿ ನೀವು ವರ್ಗಾವಣೆ ಆಗಬೇಕು ಅಂತ ಅವ್ರಿಗೆ ಹೇಳಿಬಿಟ್ಟೆ ಮಾಡಿದ್ದೀವಿ. ಇತ್ತ ಸರ್ಕಾರ ಸೂರು ಕಲ್ಪಿಸಿಲ್ಲ ಅಂದ್ರೆ ಮತ್ತೆ ಪ್ರತಿಭಟನೆಗೆ ಮುಂದಾಗ್ತೀವಿ ಎಂಬ ಕೂಗು ಕೇಳಿ ಬಂದಿದೆ. ಆದ್ರೆ ಸರ್ಕಾರ ಮಾತ್ರ ವಿರಾಜಪೇಟೆಯಲ್ಲಿ ಸೂರು ರೆಡಿ ಇದೆ ಅಂತ ಹೇಳ್ತಿದ್ದಾರೆ. ಒಟ್ಟಾರೆ ಆದಷ್ಟು ಬೇಗ ಅಲೆಮಾರಿಗಳಿಗೆ ಶಾಶ್ವತ ಸೂರು ಸಿಗಲಿ ಅನ್ನೋದಷ್ಟೇ ನಮ್ಮ ಆಶಯ. ಪಿ ಮಧುಸೂದನ್, ಟಿವಿ9 ಬೆಂಗಳೂರು.